1978 ಜಾರಿಯಾಗಿರುವ ಒಂದು ಕಾನೂನು. ಇವತ್ತು ಈ ಕಾನೂನ 50 ವರ್ಷ ಆದ್ಮೇಲೆ ಈ ಒಂದು ವರದಿ ಇವತ್ತೇನು ಬಿಡುಗಡೆ ಆಗಿದೆಯಲ್ಲ, ಈ ಕಾನೂನು ಬಗ್ಗೆ ಇದು ಮೊದಲನೇ ವರದಿ. ಡಿಲೇ ಅಂಡ್ ಲ್ಯಾಚಸ್ ನ ನೀವು ಈ ಕಾನೂನು ಅಡಿಯಲ್ಲಿ ತರಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಏನ್ ನಿಂಗಪ್ಪ ಜಡ್ಜ್ಮೆಂಟ್ ಕೊಟ್ಟಿದೆಯಲ್ಲ, ಆ ಜಡ್ಜ್ಮೆಂಟ್ ತಪ್ಪು. ಗ್ರಾಂಟ್ ಅದು ಒಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ಸಾಮಾಜಿಕ ನ್ಯಾಯದ ಒಂದು ಹಿನ್ನೆಲೆಯಲ್ಲ ಬಂದಿರೋ ಒಂದು ವಿಚಾರ. 10 ಕೇಸ್ ನಿಮ್ ಮುಂದೆ ಅದರಲ್ಲಿ ನೆಕ್ಕಂಟಿ ಜಡ್ಜ್ಮೆಂಟ್ ಅಲ್ಲಿ ರಾಜಪ್ಪ ಅವರು ಪರಿಸ್ಥಿತಿ ಇವತ್ತು ಏನಿದೆ ಅಂತ ನೀವು ನೋಡಿ. ಯಾವ ಗುಡಿಸಲ್ಲಿ ಇವತ್ತುಗ ಆ ವ್ಯಕ್ತಿ ಬಾಳ್ತಿದ್ದಾರೆ. ಸಾಮಾಜಿಕ ಹಿನ್ನೆಲೆ ಏನಿದೆಯೋ ಆ ಸಾಮಾಜಿಕ ಹಿನ್ನೆಲೆ ಎಲ್ಲೂ ಅದರಲ್ಲಿ ಅಪ್ಲಿಕೇಶನ್ ಎಲ್ಲೂ ನಾವು ಕಾಣಲ್ಲ. ಮತ್ತೆ ಆ ಸಾಮಾಜಿಕ ಹಿನ್ನೆಲೆನ ಗೊತ್ತು ಮಾಡೋಕ್ಕೂ ಎಸಿನೂ ನೋಡಲ್ಲ, ಡಿಸಿನೂ ಹೋಗಿಲ್ಲ, ಹೈಕೋರ್ಟ್ ಹೋಗಿಲ್ಲ, ಇವತ್ತವರೆಗೆ ಸುಪ್ರೀಂ ಕೋರ್ಟ್ ಹೋಗಿಲ್ಲ. ಈ ಜಾತಿ ವ್ಯವಸ್ಥೆಯ ಭೌತಿಕ ಆಧಾರ ಏನಂದ್ರೆ ಈ ಭೂಮಿ ಇದೆಯಲ್ಲ, ಆ ಭೂಮಿ ಬಂದು ಒಂದಷ್ಟು ಜಾತಿಗಳ ಕೈಯಲ್ಲಿ ಇರೋದು ಮಾತ್ರ. ಅಂದ್ರೆ ಒಂದು ಮೊನಾಪಲಿ, ಭೂಮಿ ಮೇಲೆ ಒಂದು ಮೊನಾಪಲಿ ಇದ್ದಿದ್ದು ಅದು ಬಂದು ಜಾತಿ ವ್ಯವಸ್ಥೆಯ ಒಂದು ಭೌತಿಕ ಆಧಾರ ಆಗಿದೆ. ಇದು ನಮ್ಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನ್ ಕಷ್ಟ ಆಗ್ಬಾರ್ದು. ಭೂಮಿ ಇಲ್ದಿರೋದ್ರಿಂದ ಒಂದು ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕಿರುತ್ತೆ, ಬಟ್ ಅದಲ್ಲದೆ ಈ ಸ್ವಾಭಿಮಾನದ ವಿಚಾರ, ಘನತೆ ವಿಚಾರ ಯಾವ ಮಟ್ಟಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದು. ಸೊ ಈ ಲ್ಯಾಂಡ್ ಗ್ರಾಂಟ್ ಅಂತ ಆಗಿದ್ದಲ್ಲ, ಯಾವುದೇ ಕಾರಣಕ್ಕೆ ಭೂಮಿ ಬಂದು ದಲಿತರ ಕೈಲಿ ಇರಬಾರ್ದು. ಈ ಜಾತಿ ವ್ಯವಸ್ಥೆ ಅದ್ರ ಮೇಲೆನೆ ನಿಂತಿತ್ತು. ಅದನ್ನು ತಲೆ ಮೇಲೆ ತಿರ್ಗ್ಸಕ್ಕೆ ಗ್ರಾಂಟ್ಗಳೆಲ್ಲ ಶುರು ಆಗಿತ್ತು. ಸೊ ಗ್ರಾಂಟು ಅದು ಒಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ಸಾಮಾಜಿಕ ನ್ಯಾಯದ ಒಂದು ಹಿನ್ನೆಲೆಯಲ್ಲ ಬಂದಿರೋ ಒಂದು ವಿಚಾರ. ಆದ್ರೆ ಭೂಮಿ ಗ್ರಾಂಟ್ ಬಂದಿದ್ರೂ ಸಹ ಸುಮಾರು ಸತಿ ನಾವು ಎಷ್ಟೋ ಕೇಸ್ಗಳು ನೋಡಿದೀವಿ. ಎಸ್ಪೆಷಲಿ ಇದು ಈ ಮಂಡ್ಯ ಕಡೆ ಎಲ್ಲ ಸುಮಾರು ಒಂದಿಷ್ಟು ನೋಡಿದ್ದೇನೆಂದ್ರೆ, ಭೂಮಿ ಗ್ರಾಂಟ್ ಆಗಿದ್ರು ಸಹ ಒಂದಿಷ್ಟು ಜನ ದಲಿತರು ಆ ಭೂಮಿನ ಹೋಗ್ಬಿಟ್ಟು ಕಬ್ಜಾ ತಗೊಳಕ್ಕೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ನಾರ್ತ್ ಕರ್ನಾಟಕದಲ್ಲಿ ಇದ್ದಂತೂ ರ್ಯಾಂಪೆಂಟ್ ಇದೆ. ಭೂಮಿ ಬಂದು ದಲಿತರ ಕೈಲಿ ಹೆಸರಲ್ಲಿ ಇರುತ್ತೆ, ಆದ್ರೆ ಅವರಲ್ಲಿ ನೋಡ್ಬೇಕಾದ್ರೆ ಒಂದು ಲೇಬರ್ ಇರ್ತಾರೆ, ಒಂದು ಕೂಲಿಗಾರ ತರ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ಭೂಮಿ ಗ್ರಾಂಟ್ ಬಂದ್ರೂ ಸಹ ಅದು ತಮ್ಗೆ ವಶಕ್ಕೆ ತಗೊಳ್ದೇ ಇರೋ ಒಂದು ಪರಿಸ್ಥಿತಿನೂ ನಮ್ಮ ಕರ್ನಾಟಕದಲ್ಲಿ ನೋಡಿದ್ದು. ಇನ್ನೊಂದು ಕಂಡಿದ್ದು ಏನಂದ್ರೆ, ಎಲ್ಲಿ ಭೂಮಿ ಬಂದು ದಲಿತ ಕೈಗೆ ಹೋಯ್ತು, ಬೇರೆ ಬೇರೆ ತಂತ್ರಗಳನ್ನು ಬಳಸ್ಕೊಂಡು ಮೇಲ್ಜಾತಿಯವರು ಆ ಭೂಮಿನ ಅವರಿಂದ ಕಸಿದ್ಬಿಟ್ರು. ಆ ಜಾಗ, ಆ ಭೂಮಿ ವಾಪಸ್ ಅವ್ರಿಗೆ ಕೊಡಕ್ಕೇನೆ ಇರೋದು ಈ ಒಂದು ಕಾಯ್ದೆ. ಇದು 1978 ಕಾಯ್ದೆ ಏನಿದೆಯಲ್ಲ, PTCL ಕಾಯ್ದೆ ಅಂತ ಹೇಳ್ತೀವಲ್ಲ, ಅದು ಒಂದು ಗ್ರಂಥ ಅಲ್ಲ, ಬರೀ 12 ಸೆಕ್ಷನ್ ಇರೋದು. 12 ಸೆಕ್ಷನ್ ಮಾತ್ರ ಇರೋ ಕಾನೂನು. ಆದ್ರೆ ಅಷ್ಟು ಆಳವಾದ ಒಂದು ಸಿದ್ಧಾಂತವನ್ನು ತಗೊಂಡ್ಬರೋ ಒಂದು ಕಾನೂನು ಅಂತ ನಾವು ಅರ್ಥ ಮಾಡ್ಕೋಬಹುದು. ದುರಂತದ ವಿಚಾರ ಏನಂದ್ರೆ, ಈ ಕಾನೂನು ಬಂದ್ರೂ ಸಹ ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತು, ಇವಾಗ ಆಲ್ಮೋಸ್ಟ್ 50 ವರ್ಷ ಆಗ್ತಾ ಬಂತು. 1978 1978 ಜಾರಿಯಾಗಿರುವ ಒಂದು ಕಾನೂನು. ಇವತ್ತು ಈ ಕಾನೂನ 50 ವರ್ಷ ಆದ್ಮೇಲೆ ಈ ಒಂದು ವರದಿ ಇವತ್ತೇನು ಬಿಡುಗಡೆ ಆಗಿದೆಯಲ್ಲ, ಈ ಕಾನೂನು ಬಗ್ಗೆ ಇದು ಮೊದಲನೇ ವರದಿ. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. 50 ವರ್ಷ ಆದ್ಮೇಲೆ ಸರ್ಕಾರದಿಂದ ಯಾವುದೇ ರೀತಿಯಾದ ಒಂದು ವರದಿ ನಮ್ಮ ಕೈಗೆ ಬಂದಿಲ್ಲ. ಈ ಸಂಘಟನೆಗಳೆಲ್ಲ ಸೇರ್ಕೊಂಡು ಈ ವರದಿ ನಮ್ಮ ಮುಂದೆ ತಗೊಂಡ್ಬಂದಿದ್ದು ತುಂಬಾ ಮುಖ್ಯವಾದ ಒಂದು ವಿಚಾರ. ಕಾನೂನು ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಸುಲಭವಾಗಿ ನಾವು ಈ ಕಾನೂನನ್ನ ಅರ್ಥ ಮಾಡ್ಕೋಬಹುದು. ಯಾಕೆಂದ್ರೆ ಭಾಷೆ ಆ ರೀತಿಯಲ್ಲಿ ಬಳಸ್ಕೊಂಡಿರೋದು. ಕಾನೂನಲ್ಲಿ ಬರ್ದಿದ್ದೇನಂದ್ರೆ, ಯಾವ ಒಂದು ಲ್ಯಾಂಡ್, ಭೂಮಿ SC ST ಗೆ ಗ್ರಾಂಟ್ ಆಗಿದೆಯೋ, ಆ ಗ್ರಾಂಟ್ ಕಂಡೀಷನ್ ಉಲ್ಲಂಘನೆ ಆಗಿ ಅದು ಪರಾಬರಿ ಆಗಿದ್ದಿದ್ರೆ, ಅಥವಾ ಈ ಕಾನೂನು ಬಂದ ಮೇಲೆ ಸರ್ಕಾರದಿಂದ ನೀವು ಅನುಮತಿ ತಗೊಳ್ಳದೆ ಪರಾಬರಿ ಮಾಡಿದ್ರೆ, ಆ ಏನ್ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ ಅದು ವಾಯ್ಡ್ ಅಂತ ಹೇಳೋದು. ವಾಯ್ಡ್ ಅಂದ್ರೆ ಕಾನೂನು ಬಾಹಿರ. ನಾವು ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದಾಗ 2 ರೀತಿ, ವಾಯ್ಡ್ ಆಬ್ ಇನಿಷಿಯೋ, ವಾಯ್ಡಬಲ್ ಅಂತ ನಾವು ಹೇಳ್ತೀವಿ. ವಾಯ್ಡಬಲ್ ಅಂದ್ರೆ ಏನಾದ್ರೂ ಒಂದು ವಿಚಾರ ಕಾನೂನು ಬಾಹಿರ ಆಗಿದ್ದೆ, ಆದ್ರೆ ಅದು ಕಾನೂನು ಬಾಹಿರ ಇದ್ರೂ ಸಹ ಕೋರ್ಟ್ ಬಂದು ಒಂದು ತೀರ್ಪು ಕೊಡ್ಬೇಕು, ಅದು ಕಾನೂನು ಬಾಹಿರ, ಆವಾಗ ಮಾತ್ರ ಅದಕ್ಕೆ ಒಂದು ಎಫೆಕ್ಟ್ ಬರುತ್ತೆ. ಆದ್ರೆ ವಾಯ್ಡ್ ಅಂತ ಬಳಸ್ಕೊಂಡಾಗ ಕಾನೂನಿನ ನಿಮ್ಮ ಆದೇಶನೂ ಬೇಕಾಗಿಲ್ಲ. ಈ ಕಾನೂನು ಬಂದ ಕೂಡಲೇ ಆ ಎಲ್ಲಾ ಪರಾಬರಿಗಳು ಕಾನೂನು ಬಾಹಿರ ಆಗುತ್ತೆ. ಆ ಏನ್ ಟ್ರಾನ್ಸಾಕ್ಷನ್ಸ್ ಆಯ್ತು ಅದೆಲ್ಲ ನಲ್ ಆಗುತ್ತೆ ಅಂತ ಕಾನೂನಲ್ಲಿ ಬರ್ದಿರೋ ವಿಚಾರ. ಇನ್ನೊಂದು ಈ ಕಾನೂನು ಬರ್ದಿರೋ ತುಂಬಾ ಮುಖ್ಯವಾದ ವಿಚಾರ ಏನಂದ್ರೆ, ಇವಾಗ ನಾವು ನೋಡ್ತಾ ಇದ್ದೀವಿ ಡಿಲೇ ಅಂಡ್ ಲ್ಯಾಚಸ್ ಬಗ್ಗೆ. ಏನ್ ನೀವು 20 ವರ್ಷ ಆದ್ಮೇಲೆ ಬಂದಿದ್ದೀರಂತ. ನಾನು ನಮ್ಮ ಮಂಜುನಾಥ್ ಅವ್ರ ಬಂದು ಮಾತು ಹೇಳ್ತಿರ್ತೀನಿ. PTCL ಕಾಯ್ದೆ ಕೇಸಸ್ ಆಲ್ಮೋಸ್ಟ್ ಒಂದು 15 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ.
ನಾವ್ ಏನ್ ನೋಡಿದೀವಿ ಅಂದ್ರೆ ಒಂದು ಅಪ್ಲಿಕೇಶನ್ ಹೆಂಗ್ ಹೋಗುತ್ತೆ, AC ಕೋರ್ಟ್ ಮುಂದೆ ಅಪ್ಲಿಕೇಶನ್ ಹೋದಾಗ ಇದು ಗ್ರಾಂಟ್ ಸರ್ಟಿಫಿಕೇಟ್ ಅಲ್ಲಿ ಇಷ್ಟು ವರ್ಷ ನೀವು ನಾನ್ ಎಲಿನೇಷನ್ ಇದೆ, ನಾವು ದಲಿತ ಸಮುದಾಯಕ್ಕೆ ಸೇರಿದ್ದು, ಇದು ನಮ್ಮ ಕಾಸ್ಟ್ ಸರ್ಟಿಫಿಕೇಟ್, ಇದು ಸೇಲ್ ಡೀಡು, ಇದು ಡೇಟು, ಈ ಒಂದು ಸೇಲ್ ಡೀಡ್ ಏನಿದೆಯೋ ಆ ಬರಾಬರಿ ಮಾಡ್ತಿರೋ ಒಂದು ಸಂಘ ನಾನ್ ಎಲಿನೇಷನ್ ಟೈಮಲ್ಲೇ ಆಗಿದೆ, ಅದಕ್ಕೆ ನಮ್ಗೆ ವಾಪಸ್ ಭೂಮಿ ಕೊಡಿ ಅಂತ ಇರುತ್ತೆ. ಅಷ್ಟೇ ಇರುತ್ತೆ ಅಪ್ಲಿಕೇಶನ್ ಅಲ್ಲಿ. ಆದ್ರೆ ಒಂದು ಸಾಮಾಜಿಕ ಹಿನ್ನೆಲೆ ಏನಿದೆಯೋ ಆ ಸಾಮಾಜಿಕ ಹಿನ್ನೆಲೆ ಎಲ್ಲೂ ಅದರಲ್ಲಿ ಅಪ್ಲಿಕೇಶನ್ ಅಲ್ಲೂ ನಾವು ಕಾಣಲ್ಲ. ಮತ್ತೆ ಆ ಸಾಮಾಜಿಕ ಹಿನ್ನೆಲೆನ ಗೊತ್ತು ಮಾಡೋಕ್ಕೂ AC ನೋಡಲ್ಲ, DC ಹೋಗಿಲ್ಲ, ಹೈಕೋರ್ಟ್ ಹೋಗಿಲ್ಲ, ಇವತ್ವರೆಗೆ ಸುಪ್ರೀಂ ಕೋರ್ಟ್ ಹೋಗಿಲ್ಲ. ಆ ಸಾಮಾಜಿಕ ಹಿನ್ನೆಲೆ ಇದೆಯಲ್ಲ ಅದು ತುಂಬಾ ಮುಖ್ಯವಾದ ವಿಚಾರ. ಆ ಕಾರಣದಿಂದ ಈ ಕಾನೂನಿನಲ್ಲಿ ಇನ್ನೊಂದು ಅಂಶ ಇರೋದೇನೆಂದ್ರೆ, ಯಾರು ಗ್ರಾಂಟಿ ಅಥವಾ ಅವರ ಒಂದು ವಂಶಸ್ಥರು ಅಪ್ಲಿಕೇಶನ್ ಆಗ್ತಾರೋ ಬಿಡ್ತಾರೋ ಸುವೋಮೋಟೋ ಕೇಸ್ ನೀವು ಮಾಡ್ಬೇಕಂತ ಇರೋದು. ಸುವೋಮೋಟೋ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ, ಸುವೋಮೋಟೋ ಅಂದ್ರೆ AC ಪ್ರತ್ಯೇಕವಾಗಿ ತನ್ಮಟ್ಟದಲ್ಲೇ ಅವರೇ ಗೊತ್ತು ಮಾಡಿ ಮಾಡ್ತಾರೆ. ಇದ್ರದ್ದು ಅರ್ಥ ನಾವ್ ಯಾವ ರೀತಿಯಲ್ಲಿ ನಾವು ತಗೋಬೇಕು? ನನ್ನ ಪ್ರಕಾರ ನಾವ್ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಈ ಕಾನೂನು ಬಂದ್ ಕೂಡಲೇ ರಾಜ್ಯ ಸರ್ಕಾರ ಒಂದು ಪಟ್ಟಿ ಮಾಡ್ಬೇಕಾಯ್ತು, ಎಷ್ಟು ಲ್ಯಾಂಡ್ ದಲಿತರಿಗೆ ಮತ್ತೆ ಆದಿವಾಸಿಗಳಿಗೆ ಕರ್ನಾಟಕದಲ್ಲಿ ಗ್ರಾಂಟ್ ಆಗಿದೆ, ಆ ಎಷ್ಟು ಭೂಮಿ ಅವ್ರ ಕೈಲಿದೆ, ಎಷ್ಟು ಭೂಮಿ ಪರಾಬರಿ ಆಗಿದೆ. ಪರಾಬರಿ ಆಗಿರೋ ಭೂಮಿ ಈ ಕಾನೂನಿನ ಬಾಹರವಾಗಿ ಪರಾಬರಿ ಆಗಿದ್ದಿದ್ರೆ ತಕ್ಷಣ ಸುವೋಮೋಟೋ ಕೇಸ್ ಮಾಡ್ಬೇಕಾಯ್ತು, ವಿದಿನ್ 2 years ಅದ್ ಮಾಡ್ಬೇಕಾಯ್ತು. ಇವತ್ತುವರೆಗೆ ಅದು ಆಗದಿರೋ ಒಂದು ವಿಚಾರ. ಎಲ್ಲಿ ಸ್ವಲ್ಪ ಪ್ರೆಷರ್ ಆಯ್ತೋ, ಒಂದಿಷ್ಟು ಒತ್ತಡದಿತ್ತು, ಅಲ್ಲಿ ಮಾತ್ರ AC ಆ ತರ ಒಂದಿದ್ದು. ಇನ್ನೊಂದು ಅಂಶ ಈ ಕಾನೂನಲ್ಲಿರೋದು ತುಂಬಾ ಮುಖ್ಯವಾದ ಅಂಶ, ಗ್ರಾಂಟೆಡ್ ಲ್ಯಾಂಡ್ ಏನಾದ್ರೂ ಆದ್ರೆ ನಮ್ಗೆ ಎಲ್ಲರಿಗೂ ಗೊತ್ತು, ರಿಜಿಸ್ಟ್ರೇಷನ್ ಕಣ್ ಮುಚ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಾರೆ. ಈ ಒಂದು ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿದ್ದಕ್ಕೆ ಇವತ್ತುವರೆಗೆ ಯಾರಾದ್ರೂ ಒಬ್ರು ರಿಜಿಸ್ಟರ್ ಮೇಲೆ ಆಕ್ಷನ್ ಆಗಿದೆ ಅಂತ ನನ್ಗಂತೂ ನೀವು ತೋರಿಸಿ ನನ್ನ ಕಣ್ಣಿಗೆ ಬಿದ್ದಿದ್ದಲ್ಲ. ಇನ್ನೊಂದು ಅಂಶ ಇದೆ ಈ ಕಾನೂನಲ್ಲಿ, ಕಾನೂನು ಬಾಹಿರವಾಗಿ ಗ್ರಾಂಟ್ ಬಾಹಿರವಾಗಿ ಏನಾದ್ರೂ ಪರಬರೆ ಆಗಿದ್ರೆ ಅವ್ರ ಮೇಲೆ ನೀವು ಆಕ್ಷನ್, ಪರ್ಚೇಸರ್ ಮೇಲೆ ನೀವು ಕೇಸ್ ಮಾಡ್ಬೇಕು ಅಂತ. ಕೇಸ್ಗಳು ಯಾರಾದ್ರೂ ಕೇಳಿದೀರಾ ಇದ್ರ ಬಗ್ಗೆ? ಕೇಳ್ಪಟ್ಟಿಲ್ಲ. ಅಂದ್ರೆ ಈ ಕಾಯ್ದೆ ಏನಿದೆಯಲ್ಲ ಇದು ಪೇಪರ್ ಅಲ್ಲಿ ಕಳೆದ 50 ವರ್ಷದಲ್ಲಿ ಒಂದು ಕಡೆಗೆ ಇದನ್ನು ಸರಿಯಾಗಿ ಅನುಷ್ಠಾನ ತರದಿರೋ ಕಾರಣ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ಮನಸ್ಸಲ್ಲಿ ಇರ್ಲಿ ಅಂತ ಇದೇ ವಿಚಾರ ಬಂದು ಈ ವರದಿಯಲ್ಲಿ ಜಸ್ಟಿಸ್ ಗೋಪಾಲ್ ಗೌರ್ ಅವರೊಂದು ನಾಯಕತ್ವದಲ್ಲಿ ಮತ್ತೆ ನಮ್ಮ ಎಲ್ಲ ಸೀನಿಯರ್ ಯಾರಿದ್ದಾರೆ ಗೆಳೆಯರವರು ಎಲ್ಲರೂ ಈ ಒಂದು ವರದಿ ಕೊಟ್ಟಿರೋದು. ಇನ್ನೊಂದು ಮುಖ್ಯವಾದ ಅಂಶ ಈ ಕಾನೂನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ನಾವು ಕೋರ್ಟಲ್ಲಿ ಆರ್ಗ್ಯೂ ಮಾಡಿದಾಗ, ಮೊನ್ನೆನೂ ಒಂದು ಕೇಸ್ ಆರ್ಗ್ಯೂ ಮಾಡ್ತಿದ್ದಾಗ ಹಂಗೆ ಡಿಸ್ಮಿಸ್ ಮಾಡ್ತಾರೆ, 30 ವರ್ಷ ಆದ್ಮೇಲೆ ನೀವು ಅಪ್ಲಿಕೇಶನ್ ಹಾಕಿದೀವಂತ. ನಾವು ಆವಾಗ ಕೋರ್ಟ್ ಸಾಹೇಬ್ರಿಗೆ, ಜಡ್ಜ್ ಸಾಹೇಬ್ರಿಗೆ ನಾವು ಅರ್ಥ ಮಾಡಿಸಿದ್ವಿ, ಸರ್ ನೀವು ಹೇಳ್ತೀರಾ ಇಲ್ಲ 1978 ಅಲ್ಲಿ ಕಾನೂನು ಬಂತು, ಆವಾಗ ನೀವು ತಕ್ಷಣ ಇದನ್ನು ಅಪ್ಲಿಕೇಶನ್ ಆಗ್ಬೇಕಾಯ್ತಂತ. 1978 ಅಲ್ಲಿ ಆ ಒಂದು ಕುಟುಂಬದಲ್ಲಿ ಶಿಕ್ಷಕರು ಯಾರೂ ಇರಲಿಲ್ಲ. 1978 ಅಲ್ಲಿ ಈ ಕಾನೂನು ನೀವು ಅನುಷ್ಠಾನಕ್ಕೆ ತಂದಾಗ ಆ ಕುಟುಂಬದವರು ತನ್ನ ಕಾಲ ಮೇಲೆ ನಿಂತ್ಕೊಂಡು ಆ ಗೌಡ್ರನ್ನು ಅವ್ರ ಒಂದು ವಾಪಸ್ ಮಾತಾಡೋಕ್ಕೆ ಧೈರ್ಯ ಇರಲಿಲ್ಲ, ಆ ಟೈಮಲ್ಲಿ ಇರಲಿಲ್ಲ. ಅದಾದ್ಮತ್ತೆ ನಮ್ಮ DSS ಚಳುವಳಿ ಅಷ್ಟು ಮಟ್ಟಿಗೆ ಈ ರಾಜ್ಯದಲ್ಲಿ ಬಂದಿದ್ದು, ದಲಿತರಿಗೆ ಎಲ್ಲೋ ಒಂದು ಕಡೆ ತನ್ನ ಕಾಲ ಮೇಲೆ ನಿಂತ್ಕೊಂಡು ಧೈರ್ಯ ಇಂದ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ತು, ಅದ್ರ ಜೊತೆಗೆ ಶಿಕ್ಷಣನೂ ಸಿಕ್ತು. ಸೊ ನಾವು ಜಡ್ಜ್ ಸಾಹೇಬ್ರಿಗೆ ಅರ್ಥ ಮಾಡಿಸಿದ್ವಿ, ಕಾನೂನು ಬಂದ ಮೇಲೆ 20 ವರ್ಷ ಆದ್ಮೇಲೆ ಶಿಕ್ಷಣ ಸಿಕ್ಕಿದ್ದು. ಕಾಲೇಜ್ಗಳು ಹೋಗೋದು, ಡಿಗ್ರಿಗಳು ಪಡ್ಕೊಂಡ್ರು ಒಂದಿಷ್ಟು ಸ್ಟೂಡೆಂಟ್ಸು, ಅವ್ರು ಈ ಕಾನೂನಿನ ಅರಿವು ತಗೊಂಡು ಅದಾದ ಮತ್ತೆ ಅಪ್ಲಿಕೇಶನ್ ಹಾಕಿದ್ರೆ 20 ವರ್ಷ ಡಿಲೇ ಆಗೇ ಆಗುತ್ತೆ, 30 ವರ್ಷ ಡಿಲೇ ಆಗೇ ಆಗುತ್ತೆ. ಯಾವ ರೀತಿಯಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗುತ್ತೆ? ಯಾಕೆ ಅದಕ್ಕೆ ಕಾನೂನಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿಲ್ಲ ಅಂತ ನಾವು ಎಷ್ಟೋ ವಾದ ಮಾಡ್ಬೋದು. ಆದ್ರೆ ಇವತ್ತಿಗೂ ಕೋರ್ಟನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಎಲ್ಲೋ ಒಂದು ಕಂಡೆ ಒಂದು ಹಿಂಜರಿಕೆ ಇದೆ. ಅದೇ ಈ ವರದಿಯಲ್ಲಿ ಬಂದಿರೋ ಒಂದು ತುಂಬ ಮುಖ್ಯವಾದ ವಿಚಾರ. ಇದು ಡಿಲೇ ಬಗ್ಗೆ ನಾನು ಮಾತಾಡಲೇಬೇಕಾಗುತ್ತೆ. ಇವಾಗ ಪ್ರತಿ ಸತಿ ಕೋರ್ಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ನೀವು ತುಂಬ ತಡವಾಗಿ ನೀವು ಕೋರ್ಟಲ್ಲಿ AC ಮುಂದೆ ನೀವು ಹೋಗಿದ್ದಕ್ಕೆ ನಾವಿದನ್ನು ಡಿಸ್ಮಿಸ್ ಮಾಡ್ತಾ ಇದ್ದೀವಿ. ಯಾವ ಜಡ್ಜ್ಮೆಂಟ್ ಅದು? ನೆಕ್ಕಂಟಿ. ಎಲ್ಲರಿಗೂ ನೆಕ್ಕಂಟಿ ಜಡ್ಜ್ಮೆಂಟ್ ಗೊತ್ತಲ್ಲ. ದುರಂತ ಏನಂದ್ರೆ, ನೆಕ್ಕಂಟಿ ಜಡ್ಜ್ಮೆಂಟ್ಗಿಂತ ಮುಂಚೆ 2011ರಲ್ಲಿ ಸುಪ್ರೀಂ ಕೋರ್ಟಿನ ಇನ್ನೊಂದು ತೀರ್ಪು ಬಂತು, ನಿಂಗಪ್ಪ ಜಡ್ಜ್ಮೆಂಟು.
ಆ ನಿಂಗಪ್ಪ ಜಜ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ತರ ಡಿಲೇ ಆದ್ರೆ ನೀವು ಆ ಒಂದು ಅರ್ಜಿಯನ್ನು ವಜಾ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ತೀರ್ಪು. ನಮ್ಮ ಹೈಕೋರ್ಟ್ ಅಲ್ಲಿ ಆ ತೀರ್ಪು ಇಟ್ಕೊಂಡು ಒಂದೆರಡು ಕೇಸ್ನ ವಜಾ ಮಾಡಿದ್ರು. ಅದು ಎಪೀಲಲ್ಲಿ ಹೋಗುತ್ತೆ ನಮ್ಮ ಹೈಕೋರ್ಟ್ ಅಲ್ಲಿ. ಜಸ್ಟಿಸ್ ವಿಕ್ರಮ್ಜಿತ್ ಸೆನ್ ಮತ್ತೆ ಇವತ್ತು ಯಾರು ಸುಪ್ರೀಂ ಕೋರ್ಟ್ ಅಲ್ಲಿ ಜಸ್ಟಿಸ್ ನಾಗರತ್ನ ಇದ್ದಾರೆ, ಅವ್ರ ಪೀಠ ಮುಂದೆ ಹೋಗುತ್ತೆ. ಆವಾಗ ಅವ್ರಿಬ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ, ಯಾವುದೇ ಕಾರಣಕ್ಕೆ ಡಿಲೇ ಅಂಡ್ ಲ್ಯಾಚಸ್ PTCLಗೆ ಅಪ್ಲೈ ಆಗಲ್ಲ. ಮಂಚೇಗೌಡ ಕೇಸಲ್ಲಿ ಆಲ್ರೆಡಿ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಅಪೋಲ್ಡ್ ಆಗಿದೆ. ಡಿಲೇ ಅಂಡ್ ಲ್ಯಾಚಸ್ ನ ನೀವು ಈ ಕಾನೂನು ಅಡಿಯಲ್ಲಿ ತರಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ಗೆ ನಿಂಗಪ್ಪ ಜಜ್ಮೆಂಟ್ ಕೊಟ್ಟಿದ್ಯಲ್ಲ, ಆ ಜಜ್ಮೆಂಟ್ ತಪ್ಪು ಅಂತ ನಮ್ಮ ಡಿವಿಷನ್ ಬೆಂಚ್ ಜಜ್ಮೆಂಟ್ ಇದೆ. ಆ ಕೇಸ್ನ ಸುಪ್ರೀಂ ಕೋರ್ಟ್ ಮುಂದೆ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ ಅಂದರೆ, ಇಲ್ಲ, ಈ ಡಿವಿಷನ್ ಬೆಂಚ್ ಏನು ಜಜ್ಮೆಂಟ್ ಕೊಡ್ತು ಅದು ಕರೆಕ್ಟು, ನಿಂಗಪ್ಪ ಜಜ್ಮೆಂಟ್ ತಪ್ಪು. ಅದು ಯಾರು ನಾವು ಇದನ್ನು ವಾದನೆ ಮಾಡಲ್ಲ. ಈ ನೆಕ್ಕಂಟಿ ಜಜ್ಮೆಂಟ್ ಬಂತಲ್ಲ, ನೆಕ್ಕಂಟಿ ಬಂದು ನಿಂಗಪ್ಪ ಜಜ್ಮೆಂಟ್ ಆಧಾರದ ಮೇಲೇನೆ ಪಾಸ್ ಆಗಿರೋ ಜಜ್ಮೆಂಟು. ಅಂದರೆ ಯಾವ ಜಜ್ಮೆಂಟು ತಪ್ಪಂತ ಪರಿಗಣಿಸಿದೆಯೋ ಅದನ್ನು ಆಧಾರ ಇಟ್ಕೊಂಡು ನೆಕ್ಕಂಟಿ ಬಂದಿರೋದು. ಅದ್ರ ದುರಂತದ ವಿಚಾರ, ನೆಕ್ಕಂಟಿ ಬಂದ ಮೇಲೆ ಅದೇ ವರದಿಯಲ್ಲಿ ಬರೆದಿರೋ ಒಂದು ಅಂಶ, ನೆಕ್ಕಂಟಿ ತಪ್ಪಿದ್ರೂ ಸಹ ರಿವ್ಯೂ ಪೆಟಿಷನ್ ಯಾವತ್ತೂ ಹಾಕಿಲ್ಲ. ರಿವ್ಯೂ ಪೆಟಿಷನ್ ಈ ಒಂದು ಹೋರಾಟಗಾರರು 2018 ಆದಮೇಲೆ ಹೋರಾಟ ಮಾಡಿದ ಮೇಲೆ ಅವರ ಒಂದು ಪ್ರೆಷರಿಂದ ಮೊನ್ನೆ ಒಂದು 2 ವರ್ಷ ಹಿಂದೆ, 1 ಇಯರ್ ಬ್ಯಾಕ್ ನೆಕ್ಕಂಟಿಯಲ್ಲಿ ಒಂದು ರಿವ್ಯೂ ಪೆಟಿಷನ್ ಫೈಲ್ ಆಗಿದೆ. ಅದರಲ್ಲಿ ನೋಟಿಸ್ ಇಶ್ಯೂ ಆಗಿದೆ, ಡಿಲೇ ಕಂಡೋನ್ ಆಗಿದೆ. ಅದು ಯಾವಾಗ ಮುಂದೆ ಕೋರ್ಟ್ ಮುಂದೆ ಬರುತ್ತೋ ನಾವು ನೋಡಬೇಕಾಗುತ್ತೆ. ಸೊ ಮುಖ್ಯವಾಗಿ ಈ ರಿಪೋರ್ಟಲ್ಲಿ ಈ ಡಿಲೇ ಆ್ಯಂಡ್ ಲ್ಯಾಚಸ್ ಯಾಕೆ PTCLಗೆ ಅನ್ವಯ ಆಗಲ್ಲ ಅಂತ ತುಂಬ ಸೀರಿಯಸ್ ಆಗಿ ಅದರ ಬಗ್ಗೆ ಒಂದು ವಾದ ಮಂಡಿಸಿರೋ ಒಂದು ವಿಚಾರ. ಈ ನೆಕ್ಕಂಟಿ ಬಗ್ಗೆ ನಾವು ಮಾತಾಡಿದಾಗ ಇನ್ನೊಂದು ವಾದ ನನಗೆ ನೆನಪು ಬರುತ್ತೆ. ಸುಮಾರು ಸತಿ ನಾವು ಏನು ಕೇಳ್ಪಡ್ತೀವಿ ಅಂದರೆ, ಏನ್ರಿ ಇದು ಪಾಪ ಯಾರು ಭೂಮಿ ಕೊಂದ್ಕೊಂಡ್ರಲ್ಲ ಅವ್ರ ಪರಿಸ್ಥಿತಿ ಏನಾಗುತ್ತೆ, ಅವರಷ್ಟೆಲ್ಲ ಹಣ ಕೊಂಡ್ಕೊಂಡಿದ್ದಾರೆ, ಇವ್ರು ನೋಡಿದ್ರೆ ಏನು ಮಾಡ್ತಾರೆ, ಫಸ್ಟ್ ಸೇಲು, ಸೆಕೆಂಡ್ ಸೇಲು, ಥರ್ಡ್ ಸೇಲು, ಇವ್ರು ಬರೀ ಭೂಮಿ ಇಟ್ಕೊಂಡು, ಒಂದು ಪದ ಇದೆ ಅಕ್ರಮ ಪುಷ್ಟೀಕರಣ, ಕರೆಕ್ಟಾ, ಇಲ್ಲೀಗಲ್ ಎನ್ರಿಚ್ಮೆಂಟ್, ಅಂದರೆ ಅವೈಧವಾಗಿ ಅಕ್ರಮವಾಗಿ ತಮ್ಮ ಹಣ ಸಂಪಾದನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಮನಸ್ಸಲ್ಲಿದೆ, ಅಧಿಕಾರಿಗಳ ಮನಸ್ಸಲ್ಲಿದೆ, ಒಂದಷ್ಟು ಜಡ್ಜ್ಗಳ ಮನಸ್ಸಲ್ಲಿದೆ. ಈ ವರದಿಯನ್ನು ದಯವಿಟ್ಟು ನೀವು ನೋಡಿ. 10 ಕೇಸ್ ನಿಮ್ಮ ಮುಂದೆ ಇದೆ. ಅದರಲ್ಲಿ ನೆಕ್ಕಂಟಿ ಜಡ್ಜ್ಮೆಂಟಲ್ಲಿ ರಾಜಪ್ಪ ಅವರು ಪರಿಸ್ಥಿತಿ ಇವತ್ತು ಏನಿದೆ ಅಂತ ನೀವು ನೋಡಿ. ಯಾವ ಗುಡಿಸಲಲ್ಲಿ ಇವತ್ತುಗ ಈ ವ್ಯಕ್ತಿ ಬಾಳ್ತಿದ್ದಾರೆ, ಈ ಭೂಮಿ ಇಟ್ಕೊಂಡು ಇವರೆಲ್ಲ ಶ್ರೀಮಂತರು ಆಗ್ತಿದ್ದಾರೆ ಅಂತ ಏನು ಕೋರ್ಟಲ್ಲಿ ಒಂದು ಭ್ರಮೆ ಇದೆಯಲ್ಲ, ಈ ರಿಪೋರ್ಟ್ ಆ ಭ್ರಮೆಯನ್ನು ಚೂರ್ ಮಾಡಿದೆ. ಅದಕ್ಕೆ ಈ ರಿಪೋರ್ಟ್ ಬರೆದಿರೋರಿಗೆ ನಿಜವಾಗ್ಲೂ ಹೃದಯಪೂರ್ವಕವಾಗಿ ನಾವು ಧನ್ಯವಾದ ಹೇಳಬೇಕಾಗಿತ್ತು. ಏನೇನು ಒಂದು ತಪ್ಪು ಪರಿಕಲ್ಪನೆ, ಏನೇನು ಒಂದು ತಪ್ಪು ತಿಳುವಳಿಕೆ PTCL ಬಗ್ಗೆ ಇದೆಯಲ್ಲ, ಆ ಕಾಯ್ದೆ ಬಗ್ಗೆ ಇದ್ದಿದ್ದು, ಅದನ್ನೆಲ್ಲ ಬಹಿರಂಗ ಮಾಡಿದ್ದಾರೆ, ಧೈರ್ಯವಾಗಿ ಬಹಿರಂಗ ಮಾಡಿದ್ದಾರೆ. ನಾವು ಹೇಳ್ಬೇಕಾಗತ್ತೆ, ಈ ಒಂದು ವರದಿಯನ್ನು ನಾವು ಪ್ರತಿಯೊಂದು ಜಡ್ಜಿಗೂ ತಲುಪಿಸ್ಬೇಕಾಗುತ್ತೆ. ಅವ್ರು ಓದ್ಲಿ ಇದನ್ನು. ರಾಜಪ್ಪ ಕೇಸಲ್ಲಿ ಅವ್ರು ಇದ್ದವ್ರು ಹೇಳ್ತಿದ್ದಾರೆ, ರಾಜಪ್ಪ ಕೇಸಲ್ಲಿ ಅವ್ರು ಭೂಮಿನೇ ಮಾರಾಟ ಮಾಡಿಲ್ಲ, ಭೂಮಿ ಮಾರಾಟ ಮಾಡಿದಾರಂತೆ ಏನೋ ಒಂದು ಫೇಕ್ ಡಾಕ್ಯುಮೆಂಟ್ ತಗೊಂಡು ಹೋಗ್ತಾರೆ. ತಹಸೀಲ್ದಾರ್ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಆ ಯಾವ ಫೇಕ್ ಡಾಕ್ಯುಮೆಂಟ್ ರಿಜೆಕ್ಟ್ ಆಗುತ್ತೋ ಅದು ಆಧಾರ ಇಟ್ಕೊಂಡು ನೆಕ್ಕಂಟಿ ತಿರ್ಗಾ ಭೂಮಿ ಖರೀದಿ ಮಾಡ್ತಾರೆ. ಅದು ಇಟ್ಕೊಂಡು ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ. ಈ ಒಂದು ಸಾಮಾಜಿಕ ಒಂದು ನಿಜಾಂಶಗಳು ಏನಿದೆಯಲ್ಲ, ಅದು ಈ ವರದಿಯಲ್ಲಿ ಬಂದಿದ್ದು. ನಮ್ಮ ಮನಸ್ಸಲ್ಲಿ ಇರೋದೇನೆಂದರೆ, ನಾವು ಐಲಾಜಿಂದ ಮಾತಾಡ್ತಿರೋ ಇದರಲ್ಲಿ ನಾವು ಬರೀ ಒಂದು ಲಾಯರ್ ಆಗಿ ಮಾತಾಡ್ತಾ ಇಲ್ಲ. ಈ PTCL ಕಾಯ್ದೆ ತುಂಬ ಮುಖ್ಯವಾದ ಕಾಯ್ದೆ. ಏನಾದರೂ ಇವತ್ತು ದಲಿತರ ಕೈಲಿ ಒಂದಿಷ್ಟು ಭೂಮಿ ಉಳ್ಕೊಂಡಿದೆ ಅಂದರೆ ಈ ಕಾಯ್ದೆ ಒಂದು ದೊಡ್ಡ ರೀತಿಯಲ್ಲಿ ಒಂದು ಬೆನ್ಬಲವಾಗಿ ನಿಂತಿರೋ ಒಂದು ಕಾಯ್ದೆ. ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರಬೇಕಂದ್ರೆ ಈ ಕಾಯ್ದೆಯಲ್ಲಿರೋ ಒಂದು ಏನು ಶಿಫಾರಿಷ್ಗಳಿದೆ, ಆ ಶಿಫಾರಿಷ್ಗಳನ್ನು ಸಂಪೂರ್ಣವಾಗಿ ಅನುಷ್ಠಾನ ತರಬೇಕಾಗುತ್ತೆ. ಆ ಒಂದು ಒತ್ತಡ ನಾವು ಸರ್ಕಾರದ ಮೇಲೆ ತರಬೇಕಾಗುತ್ತೆ. ಮತ್ತು ಆ ಒಂದು ಅರಿವನ್ನು ನಾವು ಜಡ್ಜ್ಗಳಿಗೆ ಮತ್ತು ಪ್ರತಿಯೊಂದು ACDCಗೆ ಹೋಗ್ಬಿಟ್ಟು ಈ ರಿಪೋರ್ಟ್ ಕೊಡಬೇಕಾಗುತ್ತೆ. ಅವ್ರು ಓದಲಿ ಯಾವ ರೀತಿಯಲ್ಲಿ PTCL ಕಾಯ್ದೆ ಬಂದಿದ್ದು, ಯಾವ ರೀತಿಯಲ್ಲಿ ಅದನ್ನು ಅವರು ಅನುಷ್ಠಾನ ಮಾಡಬೇಕಂತ. ಈ ವರದಿಯಲ್ಲಿ ಇನ್ನೂ ಒಂದು ಮುಖ್ಯವಾದ ಅಂಶ ನನಗೇನು ಅನಿಸುತ್ತೆ ಅಂದರೆ, ಒಂದು 10 ಕೇಸಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅದು ಒಂದು ಸಾಮಾಜಿಕ ಹಿನ್ನೆಲೆ ಏನಿದೆ ಪ್ರತಿಯೊಂದದ್ದು
ಅದನ್ನು ಎತ್ತಿ ತೋರಿಸಿದ್ದಾರೆ. ಉದಾಹರಣೆಗೆ ಒಂದು ಕೇಸಲ್ಲಿ ಗ್ರಾಂಟ್ ಆಗಿರೋ ಭೂಮಿ ಏನಿದೆಯೋ ಒಂದು ಬಾಂಡೆಡ್ ಲೇಬರ್ ಅಂದರೆ ಜೀತ ಪದ್ಧತಿಯಲ್ಲಿ ನರಳ್ತಿರೋ ಒಂದು ದಲಿತ ಕುಟುಂಬಕ್ಕೆ ಕೊಟ್ಟಿದ್ದು. ನೀವು ಅವ್ರಿಗೆ ಗ್ರಾಂಟ್ ಕೊಟ್ಟರು ಆ ಭೂಮಿನ ಅವ್ರು ಉಳುಮೆ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಿಲ್ಲ. ಆ ಒಂದು ಸಾಮಾಜಿಕ ಏನು ಒಂದು ಆಲ್ಮೋಸ್ಟ್ ಒಂದು ಜೈಲ್ ಇತ್ತಲ್ಲ, ಆ ಜೈಲಲ್ಲಿ ಅವ್ರು ಬದುಕ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅವರು ಒಂದು ಫಾಲ್ಸ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಇವರೇ ಮಾರಾಟ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಈ ಒಂದು ನಿಜಾಂಶ ಯಾವತ್ತೂ ಕೋರ್ಟ್ ಕನ್ಸಿಡರೇ ಮಾಡಿಲ್ಲ. ಈ ಒಂದು ವಿಚಾರ ಸಹ ನಮ್ಮ ಈ ರಿಪೋರ್ಟಲ್ಲಿ ಬಂದಿದೆ. ನನಗನ್ಸುತ್ತೆ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಈ ರಿಪೋರ್ಟಲ್ಲಿ ಬಂದಿದ್ದೇನೆಂದರೆ, ಈ ಗ್ರಾಂಟ್ ಭೂಮಿ ಯಾವ್ದಂತ ಒಂದು ಡೆಫಿನಿಷನ್ನು ನಮ್ಮ ಕೋರ್ಟಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಗ್ರೋ ಮೋರ್ ಫುಡ್ GMF, ಆ ಲ್ಯಾಂಡಲ್ಲಿ ಭೂಮಿ ಸಿಕ್ಕಿದ್ರೆ ಗ್ರಾಂಟ್ ಲ್ಯಾಂಡ್ ಇಲ್ಲ, ಈ ಥರ ಭೂಮಿ ಸಿಕ್ಕಿದ್ರೆ ಗ್ರಾಂಟ್ ಲ್ಯಾಂಡ್ ಇಲ್ಲ, ಕೀಮತ್ ಅಂದರೆ ಗ್ರಾಂಟ್ ಲ್ಯಾಂಡ್ ಇಲ್ಲ. ಅವ್ರದ್ದೇ ಒಂದು ಅನಿಸಿಕೆ. ಕಾನೂನಲ್ಲಿ ಎಲ್ಲೂ ಇದರದ್ದು ಒಂದು ವಿಚಾರನೇ ಇಲ್ಲ. ಆ್ಯಕ್ಚುಲಿ ನೋಡಿ, PTCL ಕಾಯ್ದೆ ನಾವು ಕಾನೂನಲ್ಲಿ ಏನು ಹೇಳ್ತೀವಿ ಅಂದರೆ ಸೆಲ್ಫ್ ಕಂಟೈನ್ಡ್ ಕೋಡ್, ಅಂದರೆ ಸಂಪೂರ್ಣವಾಗಿ ತನ್ನಲ್ಲಿ ಎಲ್ಲ ರೀತಿಯಾದ ವಿಚಾರಗಳನ್ನು ಹೊಮ್ಕೊಂಡಿರೋ ಒಂದು ಕಾನೂನು. ಬೇರೆ ಯಾವ ವಿಚಾರ ನೀವು ಹೊರಗಡೆಯಿಂದ ತೊಗೊಂಬರೋಕ್ಕಾಗಲ್ಲ. ಡಿಲೇ ಆ್ಯಂಡ್ ಲ್ಯಾಚಸ್ ಇದರಲ್ಲಿ ಇಲ್ವೇ ಇಲ್ಲ, ಲಿಮಿಟೇಷನ್ ಇಲ್ವೇ ಇಲ್ಲ. ಗ್ರಾಂಟೆಡ್ ಲ್ಯಾಂಡಲ್ಲಿ ಈ ಥರ ಒಂದು ಈ ಥರ ಒಂದು ತಿಳುವಳಿಕೆ ಈ ಕಾನೂನಲ್ಲಿಲ್ಲ. ಆದರೆ ಕೋರ್ಟ್ ಬಂದು ತಮ್ಮ ತೀರ್ಪುಗಳ ಮುಖಾಂತರ ಇದನ್ನು ತೊಗೊಂಡು ಬಂದಿದ್ದು, ಇದು ತುಂಬ ದುರಂತದ ವಿಚಾರ. ಕೊನೆ ಮಾತು ನಾನು ಹೇಳಕ್ಕೆ ಬಯಸೋದೇನೆಂದರೆ, ಈ ರಿಪೋರ್ಟ್ ಏನು ಕೆಲಸ ಮಾಡಬೇಕಂದ್ರೆ, ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟ್ ಒಂದು ರಿಪೋರ್ಟ್ ಜಾರಿ ಮಾಡ್ತು. ಅದೇನು ರಿಪೋರ್ಟ್ ಜಾರಿ ಮಾಡ್ತಂದ್ರೆ, ಮಹಿಳೆಯರ ಮೇಲೆ ಏನು ಒಂದು ದೌರ್ಜನ್ಯಗಳು ಮತ್ತು ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕಂದ್ರೆ ಕೋರ್ಟ್ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಕೋರ್ಟ್ ತಮ್ಮ ತೀರ್ಪುಗಳಲ್ಲಿ ಮಹಿಳೆಯರ ಸಮಾನತೆಯ ವಿಚಾರವನ್ನು ಯಾವ ರೀತಿಯಾದ ಮಾತಾಡಬೇಕು, ಯಾವ ಭಾಷೆ ಬಳಸ್ಕೋಬೇಕಂತ ಸುಮಾರು ಒಂದು ರಿಪೋರ್ಟ್ ಬಂದಿದೆ. ತುಂಬ ಮುಖ್ಯವಾದ ರಿಪೋರ್ಟು. ನಾನು ಹೇಳ್ತಾ ಇರೋದು, ನಾವು ಕೇಳಬೇಕಾಗಿರೋದು ಏನಂದರೆ, ಈ ರಿಪೋರ್ಟಿನ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆನೂ ಒಂದು ರಿಪೋರ್ಟ್ ಬರಬೇಕಾಗುತ್ತೆ. ಯಾವ ರೀತಿಯಲ್ಲಿ ಜಡ್ಜ್ಗಳು ಜಾತಿ ಅರ್ಥ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಜಾತಿ ಆಧಾರಿತ ಒಂದು ಕಾನೂನುಗಳನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಜಾತಿ ಆಧಾರಿತ ಕಾನೂನುಗಳನ್ನು ಅವ್ರು ಅನುಷ್ಠಾನಕ್ಕೆ ತರೋದ್ರಲ್ಲಿ ಅವರೇ ಒಂದು ದೊಡ್ಡ ರೀತಿಯಲ್ಲಿ ಒಂದು ಹರ್ಡಲ್ ಈ ವಿಚಾರವನ್ನು ನಾವು ಮಾಡಿಲ್ಲ ಅಂದರೆ, ಎಷ್ಟಾದರೂ ರಿಪೋರ್ಟ್ ಬಂದರೂ ಸಹ ಅಲ್ಲಿ ಜಡ್ಜ್ಗಳ ಒಂದು ಥಿಂಕಿಂಗ್, ಅವ್ರ ಒಂದು ಆಲೋಚನೆ ಕ್ರಮನ ನಾವು ಬದಲಾಯಿಸಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಮೊನ್ನೆ ಇನ್ಫ್ಯಾಕ್ಟ್ ಒಂದು ಜಡ್ಜ್ ನಮ್ಗೆ ಹೇಳಿದ್ದೇನೆಂದರೆ, ನೋಡಿ ತುಂಬ ಒಳ್ಳೆ 10 ನಿಮಿಷ ಕೇಸ್ ಮುಗಿಸಿದ ಮೇಲೆ ಅವ್ರು ಮಾತಾಡಿದ್ರು, ಈ ಕಾನೂನು ತುಂಬ ಮುಖ್ಯವಾದ ಕಾನೂನು. ಸಾಮಾಜಿಕ ನ್ಯಾಯದ ಒಂದು ಹಿನ್ನೆಲೆಯಲ್ಲಿ ನೀವು ನೋಡಬೇಕಾದ್ರೆ ದಲಿತರಿಗೆ ಎಲ್ಲ ಕಾನೂನಿಗಿಂತ ಮುಖ್ಯವಾದ ಕಾನೂನು ಇದೇ ಕಾನೂನು. ಆದರೆ ಇದು ಅನುಷ್ಠಾನ ತರೋದ್ರಲ್ಲಿ ತುಂಬಾ ಒಂದಿಷ್ಟು ಲೋಪದೋಷಗಳಿದೆ. ಅದನ್ನು ನಾವು ಕಂಡು ಹಿಡಿದು ಸರಿ ಮಾಡಿಸ್ಲೇಬೇಕಾಗತ್ತೆ. ಅವ್ರು ಹೇಳಿದ್ದೇನಾದ್ರು, ನೋಡಿ ನಾವು ಜಡ್ಜ್ ಆಗಿ ಇಲ್ಲಿ ಕೂತಿದ್ದೀವಿ, ಹೈಕೋರ್ಟಲ್ಲಿ ಕೂತಿದ್ದೀವಿ, ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ, ನಾವೀಗ ಸುಪ್ರೀಂ ಕೋರ್ಟ್ ತೀರ್ಪನ್ನ ಬದಿಗೆ ಇಟ್ಕೊಂಡು ನಾವು ಜಡ್ಜ್ಮೆಂಟ್ ಹೆಂಗೆ ಕೊಡೋಕ್ಕಾಗುತ್ತೆ? ಸೊ ನೀವಿದೆಲ್ಲ ಏನು PTCLಲ್ಲಿ ಒಂದಿಷ್ಟು ಕುಂದುಕೊರತೆಗಳಿದೆ, ಅದು ಮೇಲಿಂದ ಕೆಳಗಡೆ ತನಕ ಏನಾದರೂ ಒಂದು ಸರಿಪಡಿಸಿದ್ರೆ ಆವಾಗ ನಿಜವಾಗ್ಲೂ ಈ ಕಾನೂನು ಏನು ಒಂದು ದಲಿತರಿಗೆ ಮತ್ತು ಆದಿವಾಸಿಗಳಿಗೆ SC STಗೆ ಏನು ಒಂದು ನ್ಯಾಯ ಕೊಡಿಸೋ ಒಂದು ಕೆಲಸ ಯೋಚನೆ ಮಾಡ್ಕೊಂಡ್ಬಂತು, ಅದು ನಾವು ಅನುಷ್ಠಾನ ಮಾಡಕ್ಕೆ ಬರುತ್ತೆ ಅಂತ ಅವ್ರು ಹೇಳಿದ್ದು. ನನಗನ್ಸುತ್ತೆ ಈ ಒಂದು ರಿಪೋರ್ಟು ಆ ಕೆಲಸ ಮಾಡ್ತಾ ಇದೆ. ಏನೇನು ತಪ್ಪಿದೆ PTCL ಅಂದರೆ ಅನುಷ್ಠಾನದಲ್ಲಿ, ಸರ್ಕಾರ ಏನು ತಪ್ಪು ಮಾಡಿದೆ, ಅಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ, ಪೊಲೀಸವ್ರು ಏನು ತಪ್ಪು ಮಾಡಿದ್ದಾರೆ, ರಿಜಿಸ್ಟ್ರಾರ್ ಏನು ತಪ್ಪು ಮಾಡಿದ್ದಾರೆ, ಮತ್ತು ಕೋರ್ಟಲ್ಲಿ ಏನು ತಪ್ಪು ತೀರ್ಪಲ್ಲಿ ಬಂದಿದೆ, ಅವೆಲ್ಲ ಇದರಲ್ಲಿ ಒಂದು ಕಡೆಗೆ ಫೈನಲ್ ಆಗಿ ಎಲ್ಲೋ ಒಂದು ಕಡೆ ಒಂದು ವರದಿ ನಮ್ಮ ಕೈಲಿದೆ. ಇದು ಒಂದು ಅಸ್ತ್ರ. ಈ ಒಂದು ಅಸ್ತ್ರವನ್ನು ಬಳಸ್ಕೊಂಡು PTCL ಕಾಯ್ದೆನ ಕಾಪಾಡಿ ಯಾರ್ಯಾರು ಭೂಮಿ ವಂಚಿತರಿದ್ದಾರೆ ಗ್ರಾಂಟೆಡ್ ಲ್ಯಾಂಡಿಂದ ಅವ್ರು ಎಲ್ಲರಿಗೂ ವಾಪಸ್ ಭೂಮಿ ಕೊಡಿಸೋ ಒಂದು ಕೆಲಸ ಈ ವರದಿ ಮಾಡುತ್ತೆ ಅಂತ ನನ್ನ ಒಂದು ನಂಬಿಕೆ ಇದೆ. ಅದು ಮಾಡಿಸೋ ಜವಾಬ್ದಾರಿ ನಮಗೆಲ್ಲರಿಗೂ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.